ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅನು ಆ್ಯಂಡ್ ರೋಷನ್ ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನಗೆ ನಿಮಗೆ ಎಲ್ಲೋದ್ರೂ ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ. ಸೊ ನನ್ನ ಲಾಸ್ಟ್ ಇಯರ್ ಆಯಿತು. ಆ್ಯಂಡ್ ನನಗೆ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷ್ನಲ್. ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸ್ನಲ್ಲ ನಾನು ನೋಡಿದ್ದೀನಿ ಅವ್ರನ್ನ. ಆ್ಯಂಡ್ ರೋಷನ್ ಕೂಡ ಅಷ್ಟೇ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಫಿಲ್ಮ್. ನಾವು ಇದು ಮಹಾನಟಿ ಟೈಮಲ್ಲಿ ಪರಿಚಯ ಇತ್ತು ನಮ್ಮೆಲ್ಲರಿಗೂ. ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್. ಸರ್, ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರ ಕನೆಕ್ಟ್ ಆಗಿರೋಂಥ ಸಿಚುವೇಶನ್, ಸೊ ನಿಮಗೆ ಹಿಂಗೆ ಯಾವಾಗಿಂದ ಗೊತ್ತಾಯ್ತು ನೆನಪಾಗುತ್ತೆ? ನಮಗೆ ಐ ಥಿಂಕ್ ನಾವು ಲಾಸ್ಟ್ ಇಯರೇ ನಮಗೆ ಗೊತ್ತಿತ್ತು. ಲಾಸ್ಟ್ ಇಯರ್ನ ಹೇಳಿದ್ದು ಅಂದರೆ ದೇರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ತಿದ್ರು. ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮಗೆಲ್ಲ ಒಂದಷ್ಟು ಬಿರಿಯಾನಿಗಿರಿಯನ್ನು ಮಾಡಿ ತಂದುಕೊಟ್ಟಿದ್ರು ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಆ್ಯಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಆ್ಯಂಡ್ ಸೋನಲ್ ವರ್ಷದ ಅವರಿಬ್ಬರು ಕಂಪ್ನಿ ಮಾತಾಡೋಂಥವ್ರು. ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಕಾಮನ್, ಎಲ್ಲ ಕಾಮನ್ ಫ್ರೆಂಡ್ಸ್ ಇರ್ತಾರೆ. ಸರ್, ಏನು ಮಾತಾಡಿದ್ರು ರೋಷನ್, ಏನಾದ್ರು ಹೇಳಿದ್ರ? ಈ ಅಂದರೆ ಈಗ ಇಂಡಸ್ಟ್ರಿ ಅವರ ಪರಿಚಯ ಆಯ್ತು ಅವ್ರಿಗೆ? ಇಲ್ಲ, ಅವರ ಬ್ಯಾಕ್ಗ್ರೌಂಡ್ ಇಲ್ಲ. ಮೊದಲಿಂದ ಯಾಕೆ ಇದು ಇಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದರೆ, ಅವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ತುಂಬ ಹೊಸದಿದೆ. ಈಗ ನಮಗೆ ನಮ್ಮ ಮದುವೆ ಮಾಡೋಕೆ ನಮ್ಮ ಲೈವೇ ಕೊಟ್ಬಿಟ್ಟಿದ್ದಾರೆ. ನನಗೆ ಗೊತ್ತು ಅದು ಏನು ಅಂತ ಅಂದ್ಬಿಟ್ಟು. ಅವರು ದೇ ಆರ್ ನಾಟ್ ಯೂಸ್ ಟು ದಿಸ್ ಆ್ಯಂಡ್ ಎವ್ರಿಥಿಂಗ್. ಹಾಗಾಗಿ ಸ್ವಲ್ಪ ರಿಸ್ಟ್ರಿಕ್ಟ್. ಇಟ್ಸ್ ನಾಟ್ ದಟ್ ಮೀಡಿಯಾದ ಬರಬಾರ್ದು ರಿಸ್ಟ್ರಿಕ್ಷನ್ ಅಲ್ಲ. ರೋಷನ್ ಅವರ ಜರ್ನಿ ಅಂದರೆ ಅವರು ಕನೆಕ್ಟ್ ಆಗಿದ್ದಂಗೆ ಇಂಡಸ್ಟ್ರಿ ಪರ್ಸನ್ಗೆ ಅಂತ. ಅದೇ ಅಂದರೆ ಇದು ಏನು ಮಾಡ್ತಾ ಇದ್ರು ಅನ್ನೋ ಅವ್ರ ಬಿಸ್ನೆಸ್ ಅಲ್ಲ, ಕಾಮನ್ ಫ್ರೆಂಡ್ಸ್, ತುಂಬ ಕಾಮನ್ ಫ್ರೆಂಡ್ಸ್ ಮುಖಾಂತರ ಅವರೂ ಪರಿಚಯ ಆಗಿತ್ತು. ಆ್ಯಂಡ್ ಅವರು ಗ್ರ್ಯಾಜುಲಿ ಅರ್ಥ ಆಗ್ತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ. ಸೊ ವಿಲ್ ಗೆಟ್ ಟು ನೋ ಥಿಂಗ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.